ಜೊತೆಯಲಿ ಜೊತೆಯಲಿ ರಂಗ ಅಳಿದ್ರು. ಗುಡ್ ಮಾರ್ನಿಂಗ್ ಸೀನಿಯರ್. ಬಟ್ ನಿಂಗೆ ಬ್ಯಾಡ್ ಮಾರ್ನಿಂಗ್. ಏನೋ ಪೆಟ್ಟಾಗಿದೆ ಅಂತ ನಿನ್ ಮೇಲೆ ಕರುಣೆ ತೋರಿಸಿದ್ರೆ ನಮ್ಮನೆಗೆ ಬಂದ್ಬಿಟ್ಟಿದ್ಯಾ. ನಡಿ ಎದ್ದೋಗು ನಿಮ್ಮ ಮನೆಗೆ. ಏನ್ರಿ ನೀವು ರಾತ್ರಿ ನಿಮ್ಮ ಅಮ್ಮ ನಿಮ್ಗೆ ಅಷ್ಟೆಲ್ಲ ಬೈದ್ರು ಬುದ್ಧಿ ಬಂದಿಲ್ವಾ ಇನ್ನ? ದಡ್ಡೆ. ಬೆಳಿಗ್ಗೆ ನಿನ್ ಮುಖ ಬೇರೆ ನೋಡಿದ್ದೀನಿ. ಏನ್ ಕಾದಿದ್ಯೋ ನಂಗೆ. ನನಗಂತೂ ಅದೃಷ್ಟನೇ ಕಾಯ್ದಿದ್ಯಪ್ಪ. ನನ್ನ ದೇವತೆನೇ ನೋಡ್ಬಿಟ್ನಲ್ಲ. ಎಷ್ಟು ನೋವಾಗ್ತಿದ್ಯೋ ಏನೋ, ಹೆಂಗ್ ನಳ್ತಿದ್ಯೋ. ಹೇ ಪ್ರತಿ, ಅದೆಷ್ಟು ಕಡ್ಡಿ ಬೆಳಗ್ತೀಯ. ಅವನು ಆಗ್ಲೇ ಎದ್ದು ಕೂತಿದ್ದಾನೆ, ಅದೇನು ಕೇಳಿ ನೋಡು. ಅಯ್ಯೋ, ನಾನು ಇವಾಗ ಕಡ್ಡಿ ಹಚ್ಚಿದ್ದೀನಿ. ಇನ್ನು ಬಾಗ್ಲು ಕಿಟಕಿ ಕಂಬ ದೇವ್ರುಗಳಿಗೆ ಪೂಜೆ ಮಾಡಿಸಲು ಲೇಟ್ ಆಗುತ್ತೆ. ಏನು ಅಂತ ನೀನೇ ವಿಚಾರಿಸಕ್ಕ. ನಾನಾ? ಅಮ್ಮ ಇಲ್ಲಿ? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಪಾಪ ಅಲ್ವೇನಕ್ಕ ಅವರು? ಪಾಪನೇ ಅವನು, ಬಟ್ ನಾನು ಪಾಪಿ. ಅದು ಅಲ್ಲದೆ ಅವ್ರು ನಮ್ಮನೆ ಒಳಗೆ ಬಂದಮೇಲೆ ಅವ್ರು ನಮ್ಮ ಅತಿಥಿ ಅಲ್ವಾ? ಅದಕ್ಕೆ ನಾನು ಹೇಳಿದ್ದು ಅವನ್ನ ಒಳಗೆ ಕರೆಯೋದು ಬೇಡ ಅಂತ. ಈಗ ಒಳಗೆ ಬಂದಾಯ್ತಲ್ಲ, ಅತಿಥಿ ಸತ್ಕಾರ ಮಾಡಿಲ್ಲ ಅಂದರೆ ರಂಗ ಕೋಪ ಮಾಡ್ಕೋತಾನಂತೆ. ನೀನು ಹೋಗಿ ನೋಡೋಗು, ಹೋಗು. ಅವನಿಗೆ ಸೇವೆ ಮಾಡೋಕ್ಕೆ ನನಗೂ ಇಷ್ಟ ಕಣೆ. ಆದರೆ ಸೇವೆ ಮಾಡ್ತಾ ಮಾಡ್ತಾ ಎಲ್ಲಿ ನಾನು ಅವ್ನಿಗೆ ವಶ ಆಗಿಬಿಡ್ತೀನಿ ಅನ್ನೋ ಭಯ. ನಾನು ಅವ್ನು ನೋಯಿಸಿದ್ದಕ್ಕೆ ಒಂಚೂರು ಪಾಪ ಪರಿಹಾರ ಮಾಡ್ಕೊತೀನಿ. ಅಯ್ಯೋ ಸಾರಿ, ನೀವು ಹೋಗ್ಬೇಕಿತ್ತಾ? ಛೀ, ತಗೋ ಇಟ್ಕೋ, ಚೆನ್ನಾಗಿ ಉಚ್ಕೋ. ಬೆಳಗ್ಗೆ ಹಲ್ಲುಜ್ಜೋ ಅಭ್ಯಾಸ ಇದೆಯೋ ಇಲ್ವೋ? ಆಗ್ತಿಲ್ವಾ? ಪಡ್ಕೊಂಡೆ ಇವನ ಕೈಲಿ ಏನೂ ಆಗಲ್ಲ, ಇವನ್ನ ವಾಪಸ್ ಕಳಿಸು ಅಂತ. ನಮ್ಮಮ್ಮ ಅವಳ ಮಗಳು ಸೇರ್ಕೊಂಡು ಒಳಗಡೆ ಕರ್ಕೊಂಡ್ರು. ಈಗ ನಾನು ಅನುಭವಿಸ್ಬೇಕು. ಬಾಯ್ ತಗಿ ಅಂದೆ. ಏನ್ ಮುಖ ನೋಡ್ತಾ ಇದ್ಯಾ? ಹುಗ್ಗಿ ಅಲ್ಲಿ.
ಸೇರಿದ ಭಾವ ನಮ್ಮ ಪ್ರೇಮವು ಬಾನುಭೂಮಿ ಸೇರಿದ ಭಾವ ನಮ್ಮ ಪ್ರೇಮವು ಚೆಲುವ ನಗೆಗೆ ಮರುಳಾಗಿ ಹೋದೆ ಮನಸ್ಸು ಅರಳಿ ನಲಿದಾಡಿದೆ ನೆಟ್ಟಗೆ ನಿಂತ್ಕೊಳ್ಳೋಕ್ಕೂ ಕಷ್ಟನಾ? ನಿಂತ್ಕೋ. ಬಗ್ಗು, ಇನ್ನು ಬಗ್ಗು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ? ನೆಕ್ಸ್ಟ್ ಸ್ನಾನದ ಪ್ರೋಗ್ರಾಮ್ ಇದೆಯಲ್ಲ ಅದಕ್ಕೆ. ತುಂಬಾ ಕನ್ಸ್ ಕಾಣ್ಬೇಡ. ಈ ಫೇಸ್ ಕಟ್ಗೆ ಇಷ್ಟು ತೊಳೆದಿದ್ದೆ ಸಾಕು. ಪುಕ್ಸಟ್ಟೆ ತಿಂಡಿ ಹಾಕ್ತೀನಿ, ಬಾರ್ಸ್ ಬಾ. ಚೆನ್ನಾಗೇ ಇದ್ದೀರಾ ನೀವು? ತಗೋ ತಿನ್ನು. ತಿನ್ಬಿಟ್ಟು ಇಲ್ಲಿಂದ ಆಚೆ ಹೋಗೋ. ಥ್ಯಾಂಕ್ಸ್ ಕಣ್ರೆ. ಅಯ್ಯೋ ಅಮ್ಮ, ಏನಾಯ್ತು? ನೋವು ಕಣ್ರೆ. ತಟ್ಟೆ ಹಿಡ್ಕೊಳಕ್ ಆಗ್ತಿಲ್ಲ, ಕೈ ಎತ್ತಿ ತಿನ್ನಕ್ ಆಗ್ತಿಲ್ಲ. ಅಯ್ಯೋ ದೇವ್ರೆ, ಎಂತ ಸ್ಥಿತಿಗೆ ತಂದ್ಬಿಟ್ಯಪ್ಪ. ಈಗ ನನ್ನವ್ರು ಅಂತ ಯಾರಾದ್ರೂ ಇಲ್ಲಿ ಇದ್ದಿದ್ರೆ ನನ್ನ ಮಗು ತರ ಜೋಪಾನ ಮಾಡ್ತಿದ್ರು. ಅವರೇ ನನಗೆ ಇದೆಲ್ಲದನ್ನು ತಿನ್ನಿಸ್ತಿದ್ರು. ಅಷ್ಟೊಂದು ಆಸೆ ಇಟ್ಕೊಂಡ್ಬೇಡ. ತಿನ್ನೋಂಗಿದ್ರೆ ತಿನ್ನು, ಇಲ್ಲಾಂದ್ರೆ ಎದ್ದೋಗು. ಹೃದಯ ದೀಪ ನಿನದೇ ಬೆಳಗು ಪ್ರೀತಿಯು ನಿನದೇ ಹೃದಯ ದೀಪ ನಿನದೇ ಬೆಳಗು ಪ್ರೀತಿಯು ನಿನದೇ ನೆಪನಾನು ಸ್ಫೂರ್ತಿ ನೀನು ಸವಿಭಾವ ಪೂರ್ತಿ ನೀನು ಎದೆಗಿಳಿವ ಶ್ವಾಸವೇ. ಏನ್ರಿ ಇದು ಪವಾಡ? ನೀವು ನನಗ್ ತಿನ್ನಿಸ್ತೀರಾ? ತಿನ್ಸಕ್ ಖಂಡಿತ ಇಷ್ಟ ಇಲ್ಲ. ಏನ್ ಮಾಡ್ಲಿ, ಇದೆಲ್ಲ ನಮ್ಮ ಮನೆ ಪ್ರಾಣಿ ಪ್ರತಿಮಾ. ಅತಿಥಿಗಳು ಸತ್ಕಾರ ಮಾಡ್ಲಿಲ್ಲ ಅಂದ್ರೆ ಉಪವಾಸ ಇರ್ತೀನಿ ಅಂತಿದೆ. ಪ್ರೇಮದ ಹೂವು ನೀನು, ನೋವನೆಂದು ನೀಡೆ ನಾನು ಬಾಳಿನ ಹಾದಿಯಲ್ಲಿ ಜೋಡಿಯಾಗಿ ಬಾರೆ ನೀನು. ಆಸೆಯೊಂದು ಮನದಿ ಮೂಡಿದೆ, ನಾನೇ ನದಿಯ ರೂಪ ತಾಳಿ ಓಡಿ ಬಂದಾಗಿದೆ. ಇನಿಯ ಸನಿಹ ಬೆರೆತಂತಾಗಿದೆ. 4 ವಯಸ್ಸಾಗಿದೆ, ಸರಿಯಾಗಿ
ತಿನ್ನಕ್ಕಾಗಲ್ವಾ ನಿಂಗೆ? ಬಾನುಭೂಮಿ ಸೇರಿದ ಭಾವನಮ್ಮ ಪ್ರೇಮವು ನಿನಗೆ ನೆನಪು ಮನದಿ ಕಾಡಿದೆ ಜನುವಾನಿಗೆ ಮುಡಿಪಾಗಿದೆ. ಅದನ್ನೇ ನಗ್ನಗ್ತಾ ಹೇಳ್ಬಿಟ್ಟು ಕೊಟ್ರೆ ನಿಮ್ಮ ಅಜ್ಜನ ಮನೆ ಗಂಟೆನಾದ್ರು ಕಳ್ಕೊತೀರಾ? ಉಪಚಾರ ಮಾಡಿಸ್ಕೊಡೋದಲ್ದೆ ನಿನ್ನ ಹತ್ರ ನಾನು ಅನ್ಸ್ಕೊಳ್ಬೇಕಾ? ಅಯ್ಯೋ, ಬೆಳಗ್ಗೆಯಿಂದ ಉಪಚಾರ ಮಾಡ್ತೀನಿ ಅಂತ ಬಡ್ಕೋತಿರೋ ನೀವು. ನಾನು ಯಾಕೆ ಬೇಡ ಅನ್ಲೆ? ಅಯ್ಯೋ, ನಾನ್ ನಿನ್ ಕಾಲ್ ಬಿದ್ದಿದ್ನ. ಕೋಪ ಬರ್ಸ್ಬೇಡ ನನ್ಗೆ. ಅಳಿಯಂದ್ರೆ ಈಗ ಹೇಗಿದ್ದೀರಾ? ಹೊಟ್ಟೆಗೇನಾದ್ರು ತಿಂದ್ರಾ? ಅಯ್ಯೋ, ಯಾಕೋ ಹಸುವೆ ಇಲ್ಲ ಅಮ್ಮ. ಒಂದ್ ಎರಡೆರಡು ತುಟ್ಟಿಂದ ಅಷ್ಟೇ. ಅಯ್ಯೋ ಪಾಪಿ, 1 ತಟ್ಟೆ ಅನ್ನ, ಅರ್ಧ ಡಜನ್ ಇಡ್ಲಿ, ಒಬ್ಬನೇ ತಿಂದ್ಯಲ್ಲೋ. ಹೌದಾ? ತಗೊಳ್ಳಿ, ಸ್ವಲ್ಪ ಪ್ರಸಾದ ಆದ್ರೂ ತಿನ್ನಿ. ಅಮ್ಮ, ಯಾಕಂದ್ರೆ ತುಂಬಾ ನೋವಾಗ್ತಿದ್ಯಾ? ಇನ್ನು ನೋವು ಹೋಗಿಲ್ವಾ? ನೋವು ಕಡಿಮೆ ಆಗ್ಬೇಕು ಅಂದ್ರೆ ಟ್ರೀಟ್ಮೆಂಟ್ ತಗೋಬೇಕಲ್ವಮ್ಮ? ನನಗೆ ಅಂತ ಇಲ್ಲಿ ಕಾಳಜಿ ತೋರ್ಸೋರು, ಆರೈಕೆ ಮಾಡೋರು ಯಾರಿದ್ದಾರೆ ಹೇಳಿ? ಇದೇನು ಹೀಗೆ ಮಾತಾಡ್ತಾ ಇದ್ದೀರಾ? ನೀವು ಹೆಂಡತಿ ಶಾಲಿನೇ ಇಲ್ವಾ? ಏನಮ್ಮ ಅವ್ರು ನೋವು ಅಂತ ಇದ್ರು, ಅವ್ರ ಮುಂದೆ ಸುಮ್ಮನೆ ನಿಂತಿದೆಯಲ್ಲ ನೀನು. ಇನ್ನೇನ್ ಮಾಡ್ಬೇಕು? ಅವ್ನ ಮುಂದೆ ಅಣ್ಣಮ್ಮನ್ ಡಾನ್ಸ್ ಮಾಡ್ಬೇಕಿತ್ತಾ? ಮಾಡಿದ್ರೆ ತಪ್ಪೇನಿಲ್ಲ. ಅಣ್ಣಮ್ಮನ ದಯೆ ಆದ್ರೂ ಒಲಿಯುತ್ತೆ. ಹೋಗು, ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ನಾನ್ ಕರ್ಕೊಂಡು ಹೋಗಲ್ಲ ಅವನ್ನ. ನೀನ್ ಸುಮ್ನೆ ಹೋಗಮ್ಮ, ನಿನ್ ಕೆಲಸ ನೋಡ್ಕೋ. ಹಾಕ್ತೀನಿ ನೋಡು ಕತ್ತೆ. ನಿನ್ನಿಂದ ಒದೆ ತಿಂದು ಸಂಕಟ ಪಡ್ತಾ ಇದ್ರೆ ಕರ್ಕೊಂಡು ಹೋಗಲ್ಲ ಅಂತೀಯಲ್ಲ. ಇಷ್ಟೊಂದು ಉದಾಸೀನವಾಗಿ ಮಾತಾಡ್ಬಾರ್ದಮ್ಮ. ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಅವ್ನ್ ಯಾರು ಅಂತ ನಾನ್ ಕರ್ಕೊಂಡು ಹೋಗ್ಬೇಕು? ನೀನು ಹೀಗಳ್ತೀಯಾ? ನಿನಗೆ ತಾಳಿ ಕಟ್ಟಿದ ಗಂಡ ಕಣೆ. ಹಾಗಂತ ನೀನ್ ಅನ್ಕೊಂಡಿದ್ಯಾ? ನನ್ನ ಅವನ ಮಧ್ಯ ಆ ತರ ಯಾವ ಸಂಬಂಧನೂ ಇಲ್ಲ. ಅವನ್ ಯಾರೋ, ನಾನ್ ಯಾರೋ. ಶಾಲಿ, ಯಾಕೆ ಹೀಗೆ ದಡ್ಡಿ ತರ ಮಾತಾಡ್ತಿದ್ಯಾ? 4 ಮಕ್ಕಳಿಗೆ ಪಾಠ ಹೇಳ್ಕೊಡೋಳು ನೀನು. ಗಂಡ ಅಂದ್ರೆ ಇಷ್ಟೊಂದು ಉಡಾಫಿಯಾಗಿ ಮಾತಾಡ್ಬಾರ್ದು. ಅವ್ನ್ ನನ್ ಗಂಡ ಅಲ್ಲ ಅಂತ ಹೇಳ್ತಿದ್ದೀನಲ್ಲಮ್ಮ. ಹೌದಾ? ಹಾಗಾದ್ರೆ ಅವ್ನು ಕಟ್ಟಿರೋ ತಾಳಿ ತೆಗಿ ನೀನ್ ಕುತ್ಕೆಯಿಂದ. ಅಮ್ಮ, ಏನ್ ಮಾತಾಡ್ತಾ ಇದ್ದೀರಾ? ನೀನ್ ಸ್ವಲ್ಪ ಸುಮ್ಮನಿರಪ್ಪ. ಏನೇ ನೋಡ್ತಾ ನಿಂತ್ಬಿಟ್ಟೆ? ಅವನು ನಿನ್ಗೆ ಯಾರು ಅಲ್ವಾ? ಹಾಗಿದ್ರೆ ಅವ್ನು ಕಟ್ಟಿರೋ ತಾಳಿ ನೀನ್ ಕುತ್ಕೆಲಿ ಹಾಕಿರ್ಬೇಕು. ತೆಗಿ ಮತ್ತೆ. ಅಷ್ಟೇ ತಾನೆ? ಇದನ್ ತೆಗ್ದ್ರೆ ಅವನ್ನ ನೀನ್ ಆಚೆ ಕಳ್ಸ್ಬಿಡ್ತೀಯ ಅಲ್ವಾ? ಸರಿ ಸರಿ. ಇವತ್ತು ಮಂಗಳವಾರ, ಬೇಡ. ಅಷ್ಟಕ್ಕೆ ಖುಷಿ ಪಡ್ಬೇಡಿ. ಡಿವೋರ್ಸ್ ಆದ್ಮೇಲೆ ತಾಳಿ ಬಿಚ್ಕೊಡ್ತೀನಿ ಅಂತ ಹೇಳಿದ್ದೀನಿ ಅವನ್ಗಾಗ್ಲೆ. ಚಿಕ್ಕಿದ ಹಾಕ್ತಿ ನೋಡು ಬಾಯ್ ಮೇಲೆ. ಮನೇಲಿ ಹೆಣ್ಮಕ್ಳು ಆಡೋ ಮಾತಾ ಇದು? ಬಾಯಿ ಮುಚ್ಕೊಂಡು ಸುಮ್ಮನೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗಲ್ಲ. ಇವತ್ತು ನಂಗೊಂದು ತುಂಬಾ ಕೋಪ ಬರ್ತಿದ್ದಾನೆ. ಹೋಗಿಲ್ಲ ಅಂದ್ರೆ ಬೇಡ ಬಿಡಮ್ಮ. ಬಾಬಾ ಹೀಗೇಗೋ ನಮ್ಮನೆ ಅತಿಥಿ ಅಲ್ವಾ, ಆರಾಮಾಗಿ ಹುಷಾರಾಗ್ಲಿ. ಅವ್ರು ಪೂರ್ತಿ ಹುಷಾರಾಗೋ ತನಕ ಎಲ್ಲೂ ಕಳ್ಸೋದ್ ಬೇಡ.
ಆಗೋವರೆಗೂ ಇಲ್ಲೇ ಇರ್ಬೇಕಾ? ಹ್ಞೂ ಮತ್ತೆ ಕಾಯಿಲೆ ಬಿದ್ದಿರೋ ಅತಿಥಿಗಳನ್ನ ಆಚೆ ಹಾಕಿದ್ರೆ ನಾವು ಸತ್ ಮೇಲೆ ಸ್ವರ್ಗದಿಂದ ಆಚೆ ಹಾಕ್ತಾರಂತೆ. ಅಷ್ಟೇ ಅಲ್ಲ, ಅತಿಥಿಗಳೊಳಗೆ ಸಾಕ್ಷಾತ್ ರಂಗನೇ ಇರ್ತಾನಂತೆ. ಅವ್ರನ್ನ ಅಯ್ಯೋ ಅನ್ಸೋದು ಪಾಪ ಅನ್ಸಿದ್ರೆ ರಂಗನ ಅಯ್ಯೋ ಅನ್ಸ್ದಂಗಂತೆ. ಯಾವ ತಗಡು ನನ್ನ ಮಗ ಇದೆಲ್ಲ ಹೇಳ್ಕೊಟ್ಟಿದ್ ನಿಂಗೆ? ರಂಗ ಅಂತೆ, ಉಪಚಾರ ಅಂತೆ, ಇಂಥವೆಲ್ಲ ಹೇಳಿ ಚೆನ್ನಾಗಿ ಸಿಕ್ಕಾಕ್ಸ್ತೀರಾ ನನ್ನ. ಆಯ್ತು ನಡಿಯೋ. ನಾನಾ? ನನ್ನನ್ನು ಕರಿತಿದ್ದೀರಾ ನೀವು? ಇಲ್ಲ, ನಿನ್ ಸೋದ್ರತೆ ಗಂಡನ್ ಕರೀತಿದ್ದೀನಿ. ಸುಮ್ನೆ ಎದ್ ಬಾ. ಮನೆಯವ್ರನ್ನೆಲ್ಲ ಒಳಗಾಕೊಂಡು ನನ್ನ ಚೆನ್ನಾಗಿ ಗೋಳೈಕೊಂತ ಇದೀಯಲ್ಲ, ನಿನ್ನ ನೋಡ್ಕೊಂತೀನಿ ಬಾ. ಅಮ್ಮ ನೋಡ್ಕೋತೀನಿ ಅಂತಿದ್ದಾರೆ. ನೀವೇನು ಹೆದರ್ಕೋಬೇಡಿ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಅವಳೇನಾದ್ರೂ ನಿಮಗೆ ತೊಂದರೆ ಕೊಟ್ರೆ ನಂಗೊಂದು ಫೋನ್ ಮಾಡಿ, ನಾನು ಅವಳು ನೋಡ್ಕೋತೀನಿ. ಏನಮ್ಮ ನೀನು ನೋಡ್ಕೊಂಡು ನಿಂತಿದ್ಯಲ್ಲ, ಬೀಳ್ತಾ ಇದ್ರು ಕುಕ್ಕೆ ಅದನ್ನ ಆ ಕಡೆ. ಮೊದಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹಿಡ್ಕೋ ಹಿಡ್ಕೋ, ಮೆಲ್ಲಿಗೆ ಅಳಗಿದ್ರೆ ಬಾ. तुम्हें देखती है जो बात कहना चाहे जुबान तुमसे ये वो कहती है. ನೆಟ್ಟಿಗೆ ನಡಿಯಕ್ಕಾಗಲ್ವಾ? ಹೊಡ್ತಾ ಏನು ಕಡಿಮೆನ ಬಿದ್ದಿದೆ, ಸುಸ್ತಾಗ್ತಿದೆ ಕಣ್ರೆ. ಮನೇಲಿ 2 ತಟ್ಟೆ ಅಷ್ಟು ತಿಂಡಿ ತಿಂದಿದ್ಯಾ, ಎಂತ ಸುಸ್ತು, ಎಲ್ಲ ನಾಟಕ. ಹಂಗ ಅನ್ಬೇಡ್ರೆ, ನಿಮಗ್ ನನ್ನಿಂದ ಅಷ್ಟೊಂದು ತೊಂದರೆ ಆಗ್ತಿದೆ ಅಂತಂದ್ರೆ ನನ್ನನ್ನ ಇಲ್ಲೇ ಬಿಟ್ಟು ಹೋಗ್ಬಿಡೆ. ನನ್ ಕಷ್ಟನ ನಾನೇ ಅನ್ಭವಿಸ್ಕೋತೀನಿ. ನಿಮಗ್ ನನ್ನಿಂದ ಅಷ್ಟೊಂದು ತೊಂದರೆ ಆಗ್ತಿದೆ ಅಂತಂದ್ರೆ ನನ್ನನ್ನ ಇಲ್ಲೇ ಬಿಟ್ಟು ಹೋಗ್ಬಿಡೆ. ನನ್ ಕಷ್ಟನ ನಾನೇ ಅನ್ಭವಿಸ್ಕೋತೀನಿ. ಏನ್ ಬೇಕಾಗಿಲ್ಲ. ನಿನ್ನ ನಮ್ಮ ಮನೆ ಅತಿಥಿ ಅಂತ ಬೇರೆ ನಮ್ ಪ್ರತಿಮಾ ಹೇಳಿದಾಳೆ. ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ನಮ್ಗೆ ಪಾಪ ಸುತ್ಕೊಳ್ಳೋದು. ನಿನ್ನ ಎಲ್ಲಿ ಬಿಡ್ಬೇಕೋ ಹೇಳು, ಅಲ್ಲಿಗೆ ಬಿಟ್ಟು ಬರ್ತೀನಿ. ನಾನು ಎಲ್ಲಿ ಕೇಳಿದ್ರು ಬಿಡ್ತೀರಾ? ನೀನ್ ಎಲ್ಲಿಗೆ ಹೋಗ್ಬೇಕು? ಮನೆಗ್ ತಾನೆ? ನನಗಿಂತ ಮುಖ್ಯವಾಗಿರೋದು ಒಂದೆರಡು ಜಾಗ ಇದೆ. ಪ್ಲೀಸ್ ಕಣ್ರಿ, ಅಲ್ಲಿ ಕರ್ಕೊಂಡು ಹೋಗ್ತೀರಾ ನನ್ನನ್ನ? ಮನೆಗಿಂತ ಮುಖ್ಯವಾದ ಜಾಗನ? ಇಲ್ಲ ಅನ್ಬೇಡಿ ಸೀನ್ಯ, ಇದು ಒಂದೇ ಒಂದ್ಸಲ. ನಾನು ಆಸೆ ಪಟ್ಟಿದ್ದು ನೀವಂತೂ ನನಗೆ ಸಿಗ್ಲಿಲ್ಲ. ಕಡೆ ಪಕ್ಷ ನನ್ನ ನೋವನ್ನು ಮರೆಯೋಕ್ಕಾದ್ರೂ ಒಂದೇ ಒಂದು ಅವಕಾಶ ಮಾಡಿಕೊಡ್ರಿ ಪ್ಲೀಸ್. ದಡ್ಡ, ಇಷ್ಟು ಪ್ರೀತಿಯಿಂದ ಕರೆದ್ರೆ ನಿನ್ನ ಜೊತೆ ನರ್ಕಕ್ಕೆ ಬೇಕಾದ್ರೂ ಬಂದ್ಬಿಡ್ತೀನಿ ಕಣೋ. ಈ ಮಟ್ಟಿಗೆ ನನ್ನ ಕರ್ಗಿಸ್ಬೇಡ್ವೋ? ನಿನ್ನ ಪ್ರೀತಿಗೆ ಸೋತ್ ಬಿಡ್ತೀನಿ. ಹೇಳ್ರಿ, ಕರ್ಕೊಂಡು ಹೋಗ್ತೀರಾ? ಒಳ್ಳೆ ತಲೆನೋವಾಯ್ತಲ್ಲ, ಅದೆಲ್ಲಿಂದ ಗಂಟು ಬೀಳ್ತಿರೋ ನೀವೆಲ್ಲ? ನೀವೆಷ್ಟಾದ್ರೂ ಬೈಕೊಳ್ರಿ, ಪರವಾಗಿಲ್ಲ. ಆದ್ರೆ ಈ ಬಡಪಾಯಿಗೆ ಇದು ಒಂದೇ ಒಂದು ಕಡೆ ಆಸೆ ಅಂದ್ಕೊಂಡಾದ್ರೂ ಈಡೇರಿಸ್ರಿ.
ನಿನ್ನ ಆಸೆ ಎಲ್ಲ ನಿಜ ಆಗಲಿ ಅಂತಲೇ ಅಲ್ವೇನೋ ನಾನು ಇನ್ನೂ ಬಿಟ್ಟು ಬಂದಿರೋದು. ಈಗಲೂ ಅಷ್ಟೇ, ನೀನು ಕೇಳಿದ್ರೆ ನನ್ನ ಜೀವನೇ ಕೊಟ್ಬಿಡ್ತೀನಿ. ಬಟ್ ನೀನು ಜೀವಕ್ಕೆ ಬದಲಾಗಿ ಜೀವನ ಕೇಳ್ತಿದ್ಯಾ, ಅದೇ ಕಷ್ಟ ಆಗ್ತಿರೋದು ನನಗೆ. ರೈ, ಏನಾದರೂ ಮಾತಾಡ್ರೆ ಕರ್ಕೊಂಡು ಹೋಗ್ತೀರಾ? ಇನ್ನೇನು ಮಾಡೋದು, ನನ್ನ ಹಣೆ ಬಾರ, ಅದೆಲ್ಲ ಹೋಗ್ಬೇಕು ಬೊಗಳು. ಹೃದಯ ದೀಪ ನಿನ